ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನ ಆಸ್ಪತ್ರೆಯಿಂದ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆಸ್ಪತ್ರೆಯಿಂದ ವೀರಶೈವ ಮಹಾಸಭಾಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗ್ತಾ ಇದೆ. ವೀರಶೈವ ಮಹಾಸಭಾ ಕಚೇರಿಯತ್ತ ಈಗ ಹೊರಟಿದೆ ಪಾರ್ಥಿವ ಶರೀರ. ಅಂತಿಮ ದರ್ಶನಕ್ಕೆ ಅಭಿಮಾನಿಗಳು ಕಾದು ನಿಂತಿದ್ದಾರೆ. ಅಂತಿಮ ದರ್ಶನಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ವೀರಶೈವ ಮಹಾಸಭಾ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ಸಿದ್ಧತೆಗಳು ನಡೆದಿದೆ. ಕೆಲ ಹೊತ್ತು ವೀರಶೈವ ಮಹಾಸಭಾ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ ಪಾರ್ಥಿವ ಶರೀರವನ್ನು. ಅದಾದ ಬಳಿಕ ನೇರವಾಗಿ ದಾವಣಗೆರೆಗೆ ಪಾರ್ಥಿವ ಶರೀರವನ್ನು ರವಾನಿಸಲಾಗುತ್ತೆ. ಈಗ ವೀರಶೈವ ಮಹಾಸಭಾಗೆ ಹೊರಟಿದೆ ಕಚೇರಿ ಏನಿದೆ, ಆ ಕಚೇರಿಯತ್ತ ಪಾರ್ಥಿವ ಶರೀರ ಹೊರಟಿದೆ. ಒಂದು ಕಡೆಯಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅಂತೇಳಿ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದ್ದೀವಿ. ಈಗ ವೀರಶೈವ ಮಹಾಸಭಾದ ಕಚೇರಿಯತ್ತ ಹೊರಡ್ತಾ ಇದೆ ಪಾರ್ಥಿವ ಶರೀರ. ಅಲ್ಲಿ ಕೆಲ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಕಚೇರಿ ಹತ್ರ ಗಮನಿಸ್ತಾ ಇದ್ದೀವಿ ನಾವು, ಅಲ್ಲಿ ಮಾಡ್ಕೊಂಡಿರುವಂಥ ಸಿದ್ಧತೆಗಳಿದು. ಅಲ್ಲಿ ಈಗ ಒಂದಷ್ಟು ಮಂದಿ ಈಗ ಬೆಂಗಳೂರಲ್ಲಿ, ಯಾಕಂತಂದರೆ ಈಗ ನೇರವಾಗಿ ಇಲ್ಲಿ ಅಂತಿಮ ದರ್ಶನ ಎಲ್ಲ ಮುಗಿದ ಬಳಿಕ ದಾವಣಗೆರೆ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಅಗೇನ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈಗ ಆಲ್ರೆಡಿ ಅಲ್ಲಿ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಅದರ ಜೊತೆಗೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗ್ತಾ ಇದೆ. ಅದರ ಜೊತೆಗೆ ಅಂತ್ಯಕ್ರಿಯೆ ನಡೆಸುವಂತಹ ಜಾಗ ಏನಿದೆ, ಕಲೇಶ್ವರ ಮಿಲ್ಲು, ಆ ಮಿಲ್ನಲ್ಲಿ ಜಾಗದಲ್ಲಿ ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಏನಿದೆ ಅದರ ಪಕ್ಕದಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಆಪ್ತರು ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಈಗ ಸ್ಪರ್ಶ ಹಾಸ್ಪಿಟಲ್ನಿಂದ ಅವರ ಪಾರ್ಥಿವ ಶರೀರ ವೀರಶೈವ ಮಹಾಸಭಾದ ಕಚೇರಿಯತ್ತ ಹೊರಟಿದೆ. ಅಲ್ಲಿ ಕಚೇರಿ ಹತ್ರಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಾದಮೇಲೆ ಅಲ್ಲಿಂದ ನೇರವಾಗಿ ಆರಂಭದಲ್ಲಿ ಏರ್ಲಿಫ್ಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಆದರೆ ಏರ್ಲಿಫ್ಟ್ ಮಾಡ್ತಾ ಇಲ್ಲ, ಬದಲಿಗೆ ಬೈ ರೋಡೇ ದಾವಣಗೆರೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಗಿರೀಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಗಿರೀಶ್, ಈಗ ಸ್ಪರ್ಶ ಹಾಸ್ಪಿಟಲಿಂದ ಪಾರ್ಥಿವ ಶರೀರ ಹೊರಟಿದೆ, ಕಚೇರಿಯತ್ತ ಹೋಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನು ಸಿಗ್ತಾ ಇದೆ, ಅದರ ಜೊತೆಗೆ ಎಷ್ಟೊತ್ತಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ, ಅವಕಾಶ ಇರುತ್ತೆ ಅಂತ? ಹೌದು, ಈಗಷ್ಟೇ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಅಖಿಲ ಭಾರತ ವೀರಶೈವ ಮಹಾಸಂಘದ ಮುಂಭಾಗಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ವ್ಯಾಪಕವಾಗಿ ಜನರು ಸಹ ಸೇರಿದ್ದಾರೆ ನಾಯಕನ ಅಂತಿಮ ದರ್ಶನವನ್ನ ಮಾಡ್ಲಿಕ್ಕೆ. ಇದಾದ ನಂತರ ಇಲ್ಲಿ ಸಾಕಷ್ಟು ಕೆಲವೊಬ್ಬರು ಗಣ್ಯರು ಇಲ್ಲಿ ಬಂದು ಅಂತಿಮ ದರ್ಶನವನ್ನ ಮಾಡ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ ಜನರಾಗಿರಬಹುದು ಅಥವಾ ಅವರ ಅಭಿಮಾನಿಗಳಿಗೆ ಯಾವುದೇ ರೀತಿಯ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ. ಇದಾದ ನಂತರದಲ್ಲಿ ಇವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ನೇರವಾಗಿ ದಾವಣಗೆರೆಗೆ ಇವತ್ತು ರಾತ್ರಿಯೇ ಏನು ಆಂಬ್ಯುಲೆನ್ಸ್ ಇದೆ ಅದು ಸಂಚಾರವನ್ನ ಮಾಡುತ್ತೆ. ನಂತರದಲ್ಲಿ ಅಲ್ಲಿ ನಾಳೆ ಬೆಳಿಗ್ಗೆ ಸುಮಾರು 8ರಿಂದ ಅಥವಾ 9 ಗಂಟೆಯಿಂದ ಏನು ಪ್ರೌಢಶಾಲೆಯ ಆವರಣದಲ್ಲಿ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಒಂದು ಹಂತದಲ್ಲಿ ಸುಮಾರು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ನಂತರದಲ್ಲಿ ಏನು ಅವರ ಶಾಮನೂರು ರೈಸ್ ಮಿಲ್ ಇದೆ, ಆ ಒಂದು ಆವರಣ ಏನಿದೆ ಅಲ್ಲಿ ಪತ್ನಿಯ ಪಕ್ಕದಲ್ಲೇ ಅವರ ಸಮಾಧಿಯನ್ನು ಸಹ ಈಗಾಗಲೇ ಸ್ಥಳವನ್ನ ನಿಗದಿಪಡಿಸಿದ್ದಾರೆ. ಅದೇ ರೀತಿ ನಾಳೆ ಸಂಜೆ 4ರಿಂದ 5 ಗಂಟೆಯ ಅಂತರದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಪ್ರಭು, ಈಗ ಎಷ್ಟೊತ್ತವರೆಗೂ, ಒಂದು ಅರ್ಧ ಗಂಟೆವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರಾ ಹೇಗೆ ಅಂತ? ಹೌದು ಪ್ರಭು, ಬರೀ ಇಲ್ಲಿ 30 ನಿಮಿಷಗಳ ಕಾಲಾವಧಿ ಏನಿದೆ ಅಷ್ಟರಲ್ಲಿ ಇಲ್ಲಿ ಏನಿದೆ ಯಾರು ಗಣ್ಯರಿದ್ದಾರೆ ಅವರು ಇಲ್ಲಿ ಏನು ಅಂತಿಮ ದರ್ಶನವನ್ನ ಮಾಡಬಹುದು. ಅದಾದ ನಂತರವೇ ಇಲ್ಲಿಂದ ಪಾರ್ಥಿವ ಶರೀರ ನೇರವಾಗಿ ದಾವಣಗೆರೆಗೆ ಹೋಗಲಿದೆ. ಪ್ರಭು, ಇಲ್ಲಿ ಯಾವುದೇ ರೀತಿಯ ಜನರಿಗಾಗಲಿ ಅಥವಾ ಅವರ ಅಭಿಮಾನಿಗಳಿಗಾಗಲಿ ಏನು ಕೊನೆಯ ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿಲ್ಲ. ಅದಕ್ಕೆ ಯಾವುದೇ ರೀತಿಯ ಅವರ ಕುಟುಂಬದವರಿಂದ ಒಪ್ಪಿಗೆ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ 30 ನಿಮಿಷ ಅಷ್ಟೇ, ಅದಾದ ನಂತರ ನೇರವಾಗಿ ಇವರ ಪಾರ್ಥಿವ ಶರೀರ ದಾವಣಗೆರೆಗೆ ಹೋಗಲಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಒಂದು ಕಡೆ
ವೀರಶೈವ ಮಹಾಸಭಾದ ಕಚೇರಿ ಏನಿದೆ ಆ ಕಚೇರಿಯತ್ತ ಹೊರಟಿದೆ ಪಾರ್ಥಿವ ಶರೀರ. ಮತ್ತೊಂದು ಕಡೆ ಕಚೇರಿ ಹತ್ರ ಮಾಡ್ಕೊಂಡಿರುವಂತಹ ಸಿದ್ಧತೆಗಳನ್ನು ಗಮನಿಸ್ತಾ ಇದ್ದೀವಿ. ಕೇವಲ ಬಹಳ ಆತ್ಮೀಯರು ಆಮೇಲೆ ಒಂದಷ್ಟು ಮಂದಿಗೆ ಮಾತ್ರ ಅಲ್ಲೀಗ ಅಂತಿಮ ದರ್ಶನಕ್ಕೆ ಅವಕಾಶ ಇರೋದು. ಅಭಿಮಾನಿಗಳಿಗೆ ಆಮೇಲೆ ಜನಸಾಮಾನ್ಯರಿಗೆ ಈಗ ಹೋಗಿ ಅಲ್ಲಿ ಕಚೇರಿ ಹತ್ರ ಹೋಗಿ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಕಾರಣ ನೇರವಾಗಿ ಅಲ್ಲಿಂದ ದಾವಣಗೆರೆಗೆ ಅವರ ಪಾರ್ಥಿವ ಶರೀರ ಹೋಗಬೇಕು. ಅಲ್ಲಿ ಸಾರ್ವಜನಿಕರಿಗೆ ಅದರ ಜೊತೆಗೆ ಅವರ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಶುರು ಆಗುತ್ತೆ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂಥೇಳಿ ಮಾಹಿತಿ ಸಿಗ್ತಾ ಇದೆ. ಅದಾದಮೇಲೆ ಬಹುಶಃ ಬೆಳಗ್ಗೆ 8 ಗಂಟೆಯಿಂದ ಒಂದು ಸಂಜೆ 2 ಗಂಟೆ ಅಥವಾ 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಕಲ್ಲೇಶ್ವರ ಮಿಲ್ನಲ್ಲಿ ಏನು ಸಿದ್ಧತೆಗಳು ನಡೀತಾ ಇದೆ, ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ವೀರಶೈವ ಮಹಾಸಭಾದಲ್ಲಿ ಇರುವಂತಹ ಸದಸ್ಯರಾಗಿರ್ಬೋದು, ಆಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಾಗಿರ್ಬೋದು, ಅವರಿಗೆ ಮಾತ್ರ ಈಗ ಒಂದು ಹಾಫ್ ಆನ್ ಅವರ್ ಟೈಮ್ ಇರುತ್ತೆ. ಅರ್ಧ ಗಂಟೆಗಳ ಕಾಲ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಾರೆ. ಅದಾದ ಬಳಿಕ ನೇರವಾಗಿ ದಾವಣಗೆರೆ ಹುಟ್ಟೂರಿಗೆ ಹೋಗುತ್ತೆ. ಈಗ ಯಾಕಂತಂದರೆ ಅವರು ಹುಟ್ಟೂರಲ್ಲೂ ಕೂಡ ಈಗ ದಾವಣಗೆರೆಯಲ್ಲಿ ಅವರ ನಿವಾಸದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನೋಡಿ, ಹೇಳಿ ಕೇಳಿ ರಾತ್ರಿ ಆಗಿದ್ದರೂ ಕೂಡ ಅವರಿಗೂ ಈಗಲೇ ಬರ್ಬೋದು, ಈಗ ಬರುತ್ತೆ ಆಗ ಬರುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಬಹುಶಃ ಲೇಟ್ ನೈಟ್ ಆದರೂ ಕೂಡ ಪಾರ್ಥಿವ ಶರೀರವನ್ನು ಇವತ್ತು ರಾತ್ರಿಯೇ ಅಲ್ಲಿಗೆ ದಾವಣಗೆರೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಕಾರಣ ನಾಳೆ ಬೆಳಿಗ್ಗೆ ಮುಂಜಾನೆಯಿಂದಲೂ ಅಂತಿಮ ದರ್ಶನ ಆರಂಭ ಆಗುತ್ತೆ. ಅದಾದ ಬಳಿಕ ಸಂಜೆವರೆಗೂ ಟೈಮ್ ಕೊಟ್ಟಿರ್ತಾರೆ. ಅಂತಿಮ ದರ್ಶನ ಎಲ್ಲ ಮುಗಿದ ಮೇಲೆ, ಯಾಕಂದರೆ CM ಸಿದ್ದರಾಮಯ್ಯ, DCM DK ಶಿವಕುಮಾರು, ಆಮೇಲೆ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ನಾಳೆ ಅಂತಿಮ ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಈಗ ಭರದಿಂದ ಸಾಗ್ತಾ ಇದೆ. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು, ಅಂದರೆ ಎಷ್ಟು ಗಂಟೆ ಎಕ್ಸಾಕ್ಟಾಗಿ ಅಂತ್ಯಕ್ರಿಯೆ ಯಾವಾಗ ಆರಂಭ ಆಗುತ್ತೆ, ಅದರ ಅಂತಿಮ ವಿಧಿವಿಧಾನಗಳು ಬಹುಶಃ ನಾಳೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ಸಿಗ್ತಾ ಹೋಗ್ಬೋದು. ಬಟ್ ಈಗಿರುವಂಥ ಮಾಹಿತಿ ಪ್ರಕಾರ ಇವತ್ತು ರಾತ್ರಿ ಎಷ್ಟೊತ್ತಾದರೂ ಕೂಡ ದಾವಣಗೆರೆಗೆ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ಮುಂಜಾನೆಯಿಂದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಬಳಿಕ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿಸ್ತಾರೆ ಅನ್ನುವಂಥದ್ದು ನಾಳೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ವೀರಶೈವ ಮಹಾಸಭಾದ ಕಚೇರಿ ಏನಿದೆ ಆ ಕಚೇರಿಗೆ ತಲುಪಿದೆ ಪಾರ್ಥಿವ ಶರೀರ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರ್ಧ ಗಂಟೆಗಳ ಕಾಲ ಅಲ್ಲೇ ಇರುತ್ತೆ. ಅದಾದ ನಂತರದಲ್ಲಿ ನೇರವಾಗಿ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲೂ ಕೂಡ ಈಗ ಆಲ್ರೆಡಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕಾರಣ ಇವರು ಮಾಡಿದಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳು, ಅದರ ಜೊತೆಗೆ ಅವರು ಬೇರೆಯವ್ರ ಜೊತೆ ಯಾರು ಕಷ್ಟ ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಯಾಕಂತಂದರೆ ನೋಡಿ, ಈ ರಾಜಕೀಯ ಮಾಡ್ತಾರಲ್ಲ ಆ ಥರದ ವ್ಯಕ್ತಿಗಳಿಗೂ ಶಾಮನೂರು ಶಿವಶಂಕರಪ್ಪ ಅವರಿಗೂ ಒಂದು ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇದೆ. ಕೇವಲ ಎಲ್ಲದನ್ನೂ ಓಟ್ಗಾಗಿ ಅಥವಾ ಗಿಮಿಕ್ ಮಾಡೋದು ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ ವಿಚಾರಕ್ಕೆ ಅನೇಕ ರಾಜಕಾರಣಿಗಳು ನಡ್ಕೊಳ್ಳೋದನ್ನು ನಾವು ಗಮನಿಸಿರ್ತೀವಿ. ಏನೋ ಬಿಡಪ್ಪ, ಮತ ಕೇಳಬೇಕು, ಹೋಗಬೇಕು, ಮಾಡಬೇಕು. ಬಟ್ ಆದರೆ ಇಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಕಂಪ್ಲೀಟ್ಲಿ ಟೋಟಲಿ ಡಿಫ್ರೆಂಟ್ ಅವರು. ಆಮೇಲೆ ಮೊದಲು ಅವ್ರಿಗೆ ಧರ್ಮ, ಆಮೇಲೆ ಮೊದಲು ಅವರಿಗೆ ಬಡಬಗ್ಗರಿಗೆ ಹೆಲ್ಪ್ ಮಾಡಬೇಕು, ಅದೇ ವಿಚಾರಗಳನ್ನೇ ಅವ್ರು ಹೋದಲ್ಲಿ ಬಂದಲ್ಲಿ ಕೂಡ ಹೇಳ್ತಾ ಇರ್ತಾರೆ. ಆಮೇಲೆ ಭಾಳಷ್ಟು ಕನಸುಗಳನ್ನು ಕಂಡುಕೊಂಡಿದ್ರು. ಅದರ ಜೊತೆಗೆ ಒಂದು 95 ವರ್ಷ ಸಾರ್ಥಕ ಜೀವನ ನಡೆಸಿದಂತಹ ಹಿರಿಯ ಮುತ್ಸದಿ